ಬೀಚು ನೋಡಿ, ಅಲ್ಲಿಂದ ಇಲ್ಲಿಗೆ ತರೋಕ್ಕೆ ಪರದಾಡ್ಬಿಟ್ಟಿದ್ದೀನಿ. ಬಿಕಾಸ್ ಮರಳು ಅಷ್ಟು ಒಳಗೆ ಹೋಗುತ್ತೆ. ನಮ್ಮ ವೀಲ್ಗಳಂತೂ ಮರಳು ಮೇಲೆ ಹೋಗೋದೇ ಇಲ್ವಲ್ಲ. ಓ ಶೇಟ್, ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ಗುರು ಆ ಪುಷು. ಜಿ ಫೋರ್ಸ್ ಹೆಂಗಿದೆ ಅಂದರೆ ಸ್ವಲ್ಪ ಬ್ರೋ ಫಸ್ಟ್ ಇದು ತುಂಬ ಫೇಮಸ್ ಅಂದರೆ ಕಾರ್ವಿಂಗ್ ಮಾತ್ರ ಮಹಾಬಲಿಪುರ. ನನಗೂ ಆ್ಯಕ್ಚುಲಿ ಮರ್ತೋಗಿತ್ತಿದ್ರ ಬಗ್ಗೆ. ನಿನ್ನೆ ಪಾಂಡಿಚೇರಿಲಿ ಒಬ್ಬರು ರಿಸೆಪ್ಷನಿಸ್ಟ್ ಹೇಳಿದ್ದು, ಬಟ್ ಡಲ್ ಆಗಿದೆ. ಆ ಕಡೆ ಸೈಡ್ ಒಳಗೆ ಹೋಗ್ಬೋದು. ಬನ್ನಿ ಹಿಂಗೆ ಸುತ್ತ ಹಾಕೊಂಡು ಹೋಗೋಣ ಒಂದು ರೌಂಡು. ಸೊ ನೋಡ್ತಿರಂಗೆ ಏನಪ್ಪ ಇದ್ರ ಬ್ಯಾಕ್ ಸ್ಟೋರಿ ಏನಪ್ಪ ಅಂದರೆ, ಬ್ರಿಟಿಷ್ ಅವ್ರ ಟೈಮಲ್ಲಿ ಸೊ ಅದು ಟೆಂಪಲ್ಲು, ಇಲ್ಲೊಂದು ದಾರಿ ಇದೆ ಟೆಂಪಲ್ ಪಕ್ಕನೇ. ಸೊ ದಾರಿ ನಡ್ಕೊಬಂದರೆ ಬೀಚ್ ಸಿಗತ್ತೆ, ಒಳ್ಳೆ ವ್ಯೂ ಪಾಯಿಂಟು. ವೆಲ್ಕಮ್ ಟು ಡೇ 7 ಆಫ್ ಮೈ ರೈಡ್. ನಿಮಗೆ ಗೊತ್ತಾಗ್ತಿರಂಗೆ ಸ್ವಲ್ಪ ಮೂಗು ಕಟ್ಕೊಂಡಿದೆ. ಏನೋ ಹೆಂಗೆ ಕೋಲ್ಡ್ ಆಯಿತು ಗೊತ್ತಿಲ್ಲ ಒಬ್ಬರು, ಬಿಸಿಲಲ್ಲೇ ಬರ್ತಾಯಿದ್ದೀನಿ 3 ದಿನದಿಂದ. ಬಟ್ ಅದು ಲೈಟಾಗಿ ಮೂಗು ಕಟ್ಕೊಂಡಿದೆ. ಸೊ ನೋ ಪ್ರಾಬ್ಲಮ್, ಹೊಡೋಣ. ಇವತ್ತು ಆಲ್ರೆಡಿ 7 ಡೇಸ್, ಇವತ್ತು 7ನೇ ದಿನ. ಸ್ವಲ್ಪ ಆಗಲೇ ಕೈಯೆಲ್ಲ ರಿಸ್ಟ್ ಪೇಯ್ನ್ ಬಂದುಬಿಟ್ಟಿದೆ. ಇತ್ತು ಸ್ವಲ್ಪ, ಬಟ್ ಇವಾಗ ಕಾನ್ಸ್ಟೆಂಟ್ ಆಗಿತ್ತು ಸ್ವಲ್ಪ. ಬಟ್ ವಿ ಕಾಂಟ್ ಸ್ಟಾಪ್ ಬಿಕಾಸ್ ಆಫ್ ದ್ಯಾಟ್. ನೆಕ್ಸ್ಟ್ ಡೆಸ್ಟಿನೇಷನ್ ಚೆನ್ನೈ. ಬಟ್ ಹೋಟೆಲ್ ರಿಸೆಪ್ಷನ್ ಅವ್ರು ಹೇಳ್ದಂಗೆ ಡೈರೆಕ್ಟಾಗಿ ಚೆನ್ನೈಗೆ ಹೋಗೋ ಬದಲು ಮಹಾಬಲಿಪುರಂ ಅಂತ ಇದೆ, ಅಲ್ಲಿ ಹೋಗಿ ನೋಡಿ ಚೆನ್ನಾಗಿದೆ ಟೆಂಪಲ್ಸ್ ಮತ್ತು ಕಾರ್ವಿಂಗ್ಸ್ ಅಂತ. ನೆನ್ನೆ ಕೂತ್ಕೊಂಡು ರಿಸರ್ಚ್ ಮಾಡಿದಾಗ ಗೊತ್ತಾಗಿತ್ತು, ನಿಜವಾಗೂ ಚೆನ್ನಾಗಿದೆ ಅಲ್ಲಿ ಟೆಂಪಲ್ಸ್ ಮತ್ತು ಸ್ವಲ್ಪ ಕಾರ್ವಿಂಗ್, ಸ್ಟೋನ್ ಕಾರ್ವಿಂಗ್ಸ್ ಎಲ್ಲ ಇದೆ. ಸೊ ಫಸ್ಟು ಅಲ್ಲಿಗೆ ಹೋಗಿ, ಚೆನ್ನೈಯಲ್ಲಿ ಜಾಸ್ತಿ ಸುತ್ತೋದು ಬೇಡ ಇವತ್ತು ಅಂತ ಪ್ರಾಬಬ್ಲಿ, ಬಿಕಾಸ್ ಚೆನ್ನೈ ಇಸ್ ಅ ಸಿಟಿ ನೋಡಿ ಬೇಜಾರಿದೆ. ಸೊ ಚೆನ್ನೈಲಿ ಬರೀ ಬೀಚ್ಗೆ ಹೋಗಿ ಪ್ರಾಬ್ಲಿ ಇನ್ನೊಂದು ಯಾವ್ದೋ ಜಾಗ ನೋಡ್ಕೊಂಡು ಬರೋಣ ಅಷ್ಟೇ. ಇವತ್ತಿನ ರೈಡು ಶುರುವಾಗಿದೆ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಇವಾಗ ಮಹಾಬಲಿಪುರ. ಇಲ್ಲಿಂದ 97 ಕಿಲೋಮೀಟರ್ ತೋರಿಸ್ತದೆ. ಸೊ 97 ಕಿಲೋಮೀಟರ್ಸ್, 2 ಅವರ್ 1 hour 40 minutes ತೋರಿಸ್ತದೆ. ಬಟ್ ಈ ಟ್ರಾಫಿಕಲ್ಲಿ 1.5 ಗಂಟೆ. ಇವಾಗ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಬೋದು, ಯಾಕೆ ಅಂದರೆ ಅಲ್ಲಿ ಟೆಂಪಲ್ ಓಪನ್ ಆಗಬೇಕಲ್ವಾ. ಸೊ ಹಾಗಾಗಿ ಇವಾಗ ಒಂದು ಹೆಂಗೂ ಬೀಚ್ ಮುಂದೆ ಹೋಗ್ಬೇಕು ನಾವು ಇವಾಗ. ಸೊ ಬೀಚ್ ಹತ್ರ ಒಂದು ಸ್ಟಾಪ್ ಕೊಟ್ಬಿಟ್ಟು ಹೋಗೋಣ. ಈ ರೋಡು ನೆನ್ನೆ ಆರೋವಿಲ್ ಮುಗಿಸ್ಕೊ ಬರ್ತಾ ಬಂದಿದ್ದು ರೋಡೇ ಇದು. ಇಲ್ಲೇ ಎಲ್ಲೋ ಆರೋವಿಲ್ಗೆ ಲೆಫ್ಟ್ ತಗೋಬೇಕು. ಮುಂದೆ ಬಂದ್ಬಿಟ್ನಾ ಏನೋ ಗೊತ್ತಾಗ್ತಿಲ್ಲ, ಬಟ್ ಇಲ್ಲೇ ಎಲ್ಲಾದರೂ ಒಂದು ಲೆಫ್ಟ್ ಬರುತ್ತೆ. ಈ ಲೆಫ್ಟಾ? ಹಾಂ, ಈ ಲೆಫ್ಟ್. ಸೊ ಇಲ್ಲಿದೆ ನೋಡಿ ಹೀಲಿಂಗ್ ಸೆಂಟರ್ ಅಂತ. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಆರೋವಿಲ್ಗೆ ಹೋಗುತ್ತೆ. ನಾವು ಸ್ಟ್ರೈಟ್ ಹೋಗ್ತಿದ್ದೀವಿ ಟುವರ್ಡ್ಸ್ ಚೆನ್ನೈ. ಆ್ಯಂಡ್ ನೋಡ್ತಿರಂಗೆ ಅಲ್ಲೇ ಬೀಚ್ ಕಾಣ್ತಿದೆ. ಸೊ ಇದೊಂದು ಬೇರೆ ಬೀಚು. ಇಲ್ಲಿ ಪಾಂಡಿಚೇರಿಲಿ ಒಂದೇ ಶೋರ್ ಲೈನ್ ಆದರೂ 2-3 ಬೀಚ್ ಡಿವೈಡ್ ಆಗಿದೆ. ನಾನು ನೆನ್ನೆ ಹೋಗಿದ್ದು ಪಾಂಡಿಚೇರಿ ಬೀಚ್, ಮೇನ್ ಬೀಚ್ ಅದು. ಇಲ್ಲಿರೋದು ಆರೋ ಬೀಚ್ ಅಂತ, ಬಿಕಾಸ್ ಅದು ಆರೋವಿಲ್ಗೆ ಹತ್ರ ಇರೋ ಕಾರಣ ಇಟ್ ಈಸ್ ಕಾಲ್ಡ್ ಆರೋ ಬೀಚ್. ಇಲ್ಲೂ ಚೆನ್ನಾಗಿದೆ, ಬಟ್ ಏನಪ್ಪ ಅಂದರೆ ಇಲ್ಲಿ ಮರಳು ಜಾಸ್ತಿ, ಸಖತ್ ಮರಳು ಜಾಸ್ತಿ. ಇಲ್ಲಿ ನಡೆಯೋಕ್ಕೂ ಆಗಲ್ಲ, ಅಷ್ಟು ಮರಳಿದೆ ಇಲ್ಲಿ. ಬೀಚು ನೋಡಿ, ಅಲ್ಲಿಂದ ಇಲ್ಲಿಗೆ ತರೋಕ್ಕೆ ಪರದಾಡ್ಬಿಟ್ಟಿದ್ದೀನಿ. ಬಿಕಾಸ್ ಮರಳು ಅಷ್ಟು ಒಳಗೆ ಹೋಗುತ್ತೆ. ನಮ್ಮ ವೀಲ್ಗಳಂತೂ ಮರಳು ಮೇಲೆ ಹೋಗೋದೇ ಇಲ್ವಲ್ಲ. ಫುಲ್ ವೀಲ್ಸ್ ನೋಡಿತೈತೆ. ಇವಾಗ ಎತ್ಕೊಂಡು ಹೋಗೋದೇ ಮಜಾ. ಇಲ್ಲಿ ತಾನೇ ಇಲ್ಲ ಗಾಡಿ. ತುಂಬ ಹೊಡೆದ್ರೆ ವೀಲ್ ಸ್ಪಿನ್ ಆಯ್ತೈತೆ. ನೈಸ್, ಎದ್ಬಿಡ್ತು ರೂಗ್ಯಪ್ಪ. ಬನ್ನಿ ಹೊಡೋಣ ಮಹಾಬಲಿಪುರಂ. ಗುರು, ಇಲ್ಲೊಂದು ಕಡೆ ಟೀ ಬ್ರೇಕ್ಗೆ ಆಗ್ತೆ Z900 ನಿಂತಿದೆ ಒಂದು. ಯಾವುದೋ ತಮಿಳ್ನಾಡು ಗಾಡಿ, ಕ್ರೇಜಿಯಾಗಿ ಮಾಡಿದೆ. ಆ್ಯಂಡ್ ಆಕ್ರೋಫಾವಿಕ್ ಫುಲ್ ಸಿಸ್ಟಮ್ ಸಾಕಾಗ್ತದೆ. ಒಳಗೆ ರೈಡರ್ ಕೂತಿರಬೇಕು, ಅಲ್ಲೇ ಇರಬೇಕು. ಬಟ್ ಕ್ರೇಜಿ ಗುರು, ವಿತ್ ಸೀಟ್ ಕವಲ್ ಬೇರೆ ನೈಸ್ ಸಗದಾಗಿದೆ. ಸೊ ಫೈನಲಿ Z900 ಸಿಕ್ತು. ಹಿ ಹ್ಯಾಪಿಲಿ ಥ್ಯಾಂಕ್ ಯು. ಸ್ಪೋರ್ಟ್ ಮೋಡಲ್ ಇದೆ. ಓ, ದ DB is on. DB killer is on. You have put the DB? I have not removed. Okay.
ಓ ಶೇಟ್, ಸೀರಿಯಸ್ಲಿ ಎಂತೆಷ್ಟು ಚೆನ್ನಾಗಿದೆ ಗುರು. ಆ ಪುಷು ಜಿ ಫೋರ್ಸ್ ಹೆಂಗಿದೆ ಅಂದರೆ ಸ್ವಲ್ಪ ಥ್ರಾಟಲ್ ಕೊಟ್ಟ ತಕ್ಷಣ ನುಗ್ಗತ್ತೆ ಗಾಡಿ. ಐ ಮೀನ್ ಯಾವ ಬೈಕರ್ ಯೂಶಲಿ ಈ ಥರ ಕೊಡಲ್ಲ ಬೈಕ್ನ. ತಿರುಗಿಸ್ಕೊಳ್ಳೋಣ ಸಾಕು, ಪಾಪ ಅವ್ರಿಗೂ ಟೆನ್ಷನ್ ಆಗ್ತಿರುತ್ತೆ. ಆ್ಯಂಡ್ ಇಟ್ಸ್ ನಾಟ್ ತುಂಬ ಫಾಸ್ಟ್ ಟಚ್ ಹೊಡೆಯೋಣ ಬನ್ನಿ ಗುರು. ಸ್ಟೆಚ್ ಹೊಡಿಬೋದಿತ್ತು, ಬಟ್ Sorry, I didn't catch your name. My name is Tony. My name is Niranjan. I'm from Karnataka. Oh, I got Actually, I'm one of my close friends named Niranjan. nice. Actually, I'm on a coastal ride. Switch on your ಕ್ರೇಜಿ ಸ್ಕಲ್ಪ್ಚರ್ಗಳಿದೆ ಗುರು ಇಲ್ಲಿ. ಸೊ ಈ ಜಾಗ ಬಂದು ಈ ಥರ ಸ್ಕಲ್ಪ್ಚರ್ಗಳಿಗೆ ಫೇಮಸ್ ಅಂತೆ. ಇವಾಗ ಟೆಂಪಲ್ ಇಲ್ಲಿಂದ 2 ಕಿಲೋಮೀಟರ್ ದೂರ. ಸೊ ಸ್ವಲ್ಪ ಮುಂದೆ ಬಂದು ಒಂದು ಇದು ಸಿಗುತ್ತೆ, ಬ್ರಿಡ್ಜ್ ಸಿಕ್ತು. ಆ ಬ್ರಿಡ್ಜ್ ಹತ್ರ ರೈಟ್ ತೊಗೊಂಡ್ರೆ ಒಂದೇ ರೋಡು. ಬನ್ನಿ ಹೋಗೋಣ. ಶೋರ್ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ನಮ್ಮ ಕನ್ನಡಿಗರಿಬ್ಬರು ರೈಡರ್ ಸಿಕ್ಕಿದ್ದಾರೆ. ಬನ್ನಿ, ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಲೋಕೇಶ್, ನೀವು? ಸೋಮಶೇಖರ್. ಸೊ ಇವರಮ್ಮ ತಮಿಳ್ನಾಡವರೇ ಅಂತೆ. ಅವಾಗ ಬರ್ತಾ ಇರ್ತಾರೆ. ಈ ಜಾಗದ ಬಗ್ಗೆ ಚೆನ್ನಾಗಿ ಗೊತ್ತು ಇವ್ರಿಗೆ. ಪುಣ್ಯಕ್ಕೆ ಇಲ್ಲಿ ಪಾರ್ಕಿಂಗ್ ಮಾಡುವಾಗ ಸಿಕ್ಕಿದ್ರು. ಇವಾಗ ಈ ಜಾಗ ನೋಡಿಕೊಂಡು ವಾಪಸ್ ಚೆನ್ನೈಗೆ ಹೊರಡೋದು. ಬನ್ನಿ, ಒಳಗೆ ಹೇಗಿದೆ ನೋಡ್ಕೊಬರೋಣ. ಸ್ಟೋನ್ ಕಾರ್ವಿಂಗು. ಓಕೆ, ಇದು ಅದೇ ನೋಡಿದೆ ಬರ್ತಾ ಫುಲ್ಲು ಆರ್ಚಲ್ಲೆಲ್ಲ ಫುಲ್ ಕಾರ್ ಮಾಡಿ ಇಟ್ಟಿದ್ರು. ಫುಲ್ಲು ಕಾರ್ವಿಂಗ್ ಅವರೇ ಇಲ್ಲೆಲ್ಲ ಮಾಡೋದು. ಇದೆಲ್ಲ ಫಸ್ಟು ತುಂಬ ಜನ ಇದ್ರು ಬ್ರೋ. ಇವಾಗೆಲ್ಲ ತುಂಬ ಕಡಿಮೆ ಆಗ್ಬಿಟ್ಟಿದ್ದಾರೆ. ಓಕೆ, ತುಂಬ ಜನ ಫಸ್ಟು ಕಾರ್ವಿಂಗ್ ಎಲ್ಲ ಮಾಡ್ತಿದ್ರು. ಇಲ್ಲಿಂದ ಬೇರೆ ಸಿಟೀಸ್ಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಓಕೆ, ನೈಸ್ ನೈಸ್. ಬಟ್ ಇವಾಗ ಆ ಥರ ಇಲ್ಲ. ಇವಾಗ ಅವ್ರದ್ದೇ ಫುಲ್ಲು ಬಿಸ್ನೆಸ್ಸೇ ಡಲ್ ಆಗಿಬಿಟ್ಟಿದೆ ಪಾಪ. ಅಂದರೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋಕ್ಕೆ ಇದಾಗೋತ್ತಲ್ಲ ಬ್ರೋ. ಫಸ್ಟ್ ಇದು ತುಂಬ ಫೇಮಸ್ ಅಂದರೆ ಕಾರ್ವಿಂಗ್ ಮಾತ್ರ, ಮಹಾಬಲಿಪುರಂ. ನನಗೂ ಆ್ಯಕ್ಚುಲಿ ಮರ್ತೋಗಿತ್ತು ಇದ್ರ ಬಗ್ಗೆ. ನಿನ್ನೆ ಪಾಂಡಿಚೇರಿಲಿ ಒಬ್ಬರು ರಿಸೆಪ್ಷನಿಸ್ಟ್ ಹೇಳಿದ್ದು, ಚೆನ್ನೈಗೆ ಹೋಗ್ತಿದ್ದೀರಾ ಅಂದರೆ ಮಹಾಬಲಿಪುರಂ ಮೇಲೆ ಹೋಗಿ, ನಿಮಗೆ ಒಳ್ಳೆ ಟೆಂಪಲ್ ಎಲ್ಲ ಸಿಗುತ್ತೆ ಅಲ್ಲಿ ಅಂತ. ಬ್ರೋ, ನಿಮ್ಗೆ ಟೆಂಪಲ್ ಬಿಟ್ಟು ಅದು ಇನ್ನೂ ಚೆನ್ನಾಗಿರೋದ್ರಿಂದ ಮಹಾಬಲಿಪುರಂ ಇದು ECR ರೋಡ್ ಇದೆಯಲ್ಲ, ಆ್ಯಕ್ಚುಲಿ ರೈಡ್ಗೆ ಅಂತಾನೆ ಬಂದುಬಿಡ್ತಾರೆ. ಓಕೆ ಓಕೆ, ಅದೇ ರೋಡ್ ಚೆನ್ನಾಗಿದೆ. ಆ ರೈಡ್ಗೆ ಅಂತ ಬರ್ತಾರೆ, ರೈಡ್ ಮುಗಿಸ್ಕೊಂಡು ಬೀಚಿಗೆ ಬರ್ತಾರೆ. ನೋಡಿದೆ ಬರ್ತಾ ಒಂದು 2-3 ಜೀನ ಬಂತು. ಒಬ್ಬರು ಟೋನಿ ಅಂತ ಸಿಕ್ಕಿದ್ರು. ಸುಮ್ಮನೆ ಹಂಗೆ ಮಾತಾಡ್ತಿದ್ದೆ, ಹೇಳ್ದೆ ಈ ಥರ ಇದು ರೈಡ್ ಮುಗಿಸ್ತಿದ್ದೀನಿ ಅಂತ. ಕೀ ಕೊಟ್ಟು ಟ್ರೈ ಮಾಡ್ತೀಯಾ ಅಂತ. ಹಂಗೆ ಕೊಟ್ಟು ಇಲ್ಲ, Z900 ಯಾರು ಕೊಡಲ್ಲ ಬೈ. ಆ ಥರ 13 ಲಕ್ಷ ಗಾಡಿ. ಬ್ರೋ ಆ ಥರ ಏನಿಲ್ಲ ಬ್ರೋ. ಏನು ನಿಮ್ಮ ಗಾಡಿನೂ ನನ್ನ ಗಾಡಿ ಇರುತ್ತೆ. Z900 ನೀವು ಎಲ್ಲಿಗೆ ಹೋದ್ರೂ ಅಲ್ಲಿ ಅಟ್ ಲಾಸ್ಟು ಹೋಗ್ಬಿಡ್ತೀರ, ಕಿತ್ಕೊಂಡು ಹೋಗ್ಬಿಡ್ತೀವಿ. ಪೆಟ್ರೋಲು, ಮೈಲೇಜು, ಇಂಡಿಯನ್ ರೋಡ್ಸ್ಗೂ, ಕಂಫರ್ಟು. ಇದು ಯುನೆಸ್ಕೋ ಸೈಟ್ ಅಲ್ವಾ ಇದು? ಹಾಂ, ತುಂಬ ಪ್ರಾಬಬ್ಲಿ ಮಳೆ ಬಂದಿದೆ ಇಲ್ಲಿ. ನೋಡ್ತಿರ್ಬೋದು, ಕಾರ್ವಿಂಗ್ಸ್ ಕ್ರೇಜಿಯಾಗಿ ಮಾಡಿದ್ದಾರೆ. ಟೆಂಪಲ್ ಕಟ್ಟಿರೋದು ನೋಡಿ, ಸಗಲ ಕಟ್ಟಿದ್ದಾರೆ. ಈ ಜಾಗ ಬಂದು ಕಾರ್ವಿಂಗ್ಸ್ಗೆ ಫೇಮಸ್ ಅಂತೆ. ಅದು ಹಿಂದಕ್ಕೆ ಹೇಳ್ದಂಗೆ ಇಲ್ಲಿಂದ ಕಾರ್ ಮಾಡಿ ಬೇರೆ ಕಡೆಲ್ಲ ಕಳಿಸೋದು ಇದೆಯಂತೆ. ಬಟ್ ಇವಾಗ ಸ್ವಲ್ಪ ಡಲ್ ಆಗಿದೆ. ಆ ಕಡೆ ಸೈಡ್ ಒಳಗೆ ಹೋಗ್ಬೋದು. ಬನ್ನಿ, ಹಿಂಗೆ ಸುತ್ತಾಕೊಂಡು ಹೋಗೋಣ ಒಂದು ರೌಂಡು. ಸೊ ನೋಡ್ತಿರಂಗೆ ಏನಪ್ಪ ಇದ್ರ ಬ್ಯಾಕ್ ಸ್ಟೋರಿ ಏನಪ್ಪ ಅಂದರೆ, ಬ್ರಿಟಿಷ್ ಅವ್ರ ಟೈಮಲ್ಲಿ ಈ ಟೆಂಪಲ್ನ ಸ್ವಲ್ಪ ಚೆನ್ನಾಗಿ ಹೊಡೆದಾಕಿರೋದಂತೆ ಇದು. ಸೊ ನೋಡ್ತಿರ್ಬೋದು, ಕಲ್ಲೆಲ್ಲ ಹಂಗಂಗೆ ಬಿದ್ದಿದೆ. ಸೊ ಹಾಗಾಗಿ ಇದು ಯುನೆಸ್ಕೋ ಸೆಂಟರ್ ಆಗಿ ಇವಾಗ ಟೆಂಪಲ್ ಒಳಗೆ ಯಾರಿಗೂ ಬಿಡಲ್ಲ. ಏನಪ್ಪ ಅಂದರೆ ಇಲ್ಲಿ ಕಾಂಪೌಂಡಲ್ಲೆಲ್ಲ ಓಡಾಡ್ಕೋಬೇಕಷ್ಟೆ. ಟೆಂಪಲ್ ಮಾತ್ರ ಒಂದು ನೆಕ್ಸ್ಟ್ ಲೆವೆಲ್ಗಿದೆ. ಅಲ್ಲಿ ಇಂಟಿಗ್ರೇಟ್ ಕಾರ್ವಿಂಗ್ಸ್ಗಳು ನೋಡಿ, ಆ ಚಿಕ್ಕ ಚಿಕ್ಕ ಡೀಟೇಲ್ನು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ, ಎಷ್ಟು ಝೂಮ್ ಆಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ಬಟ್ ನಾನು ಕಣ್ಣಲ್ಲಿ ನೋಡ್ತಿರೋಕ್ಕೂ ಕ್ಯಾಮ್ರಲ್ಲಿ ನೋಡ್ತಿರೋಕ್ಕೂ ಜಸ್ಟಿಫಿಕೇಷನ್ನೇ ಇಲ್ಲ. ಸೊ ಎಂಟ್ರಿ ರಿಸ್ಟ್ರಿಕ್ಟೆಡ್, ವರ್ಕ್ ಇನ್ ಪ್ರೋಗ್ರೆಸ್, ಇನ್ಕನ್ವೀನಿಯನ್ಸ್ ಕಾಸ್ಟಸ್ ರೆಸ್ಟ್ರಿಕ್ಟೆಡ್. ಕ್ರೇಜಿಯಾಗಿದೆ ಗುರು ಮಾತ್ರ. ಡ್ರೋನ್ಗಿನ ಇದ್ಬಿಟ್ಟಿದ್ರೆ ಒಳ್ಳೆ ಫುಟೇಜ್ ಬರೋದು. ಬಟ್ ಸ್ಯಾಡ್ಲಿ ಇಲ್ಲ. ಶೋರ್ ಟೆಂಪಲ್ ಯಾಕೆ ಅಂದರೆ, ಇದು ಆ್ಯಕ್ಚುಲಿ ಒಂದು ಶೋರಲ್ಲೇ ಇರೋದು. ನೋಡ್ತಿರ್ಬೋದು, ಸ್ವಲ್ಪ ಕಲ್ಲುಗಳಿದೆ ಕೂರಕ್ಕೆ. ಇವಾಗ ಎಗ್ರಿ ಹೋಗೋದೆಲ್ಲ ಸೀನಿಲ್ಲ, ಎಲ್ಲ ಪ್ರಾಬ್ಲಮ್ ಈಚೆಯಿಂದ ಬರಬೇಕು. ಬಟ್ ಶೋರಲ್ಲಿರೋ ಕಾರಣ ಶೋರ್ ಟೆಂಪಲ್ ಅಂತ ಬಂದಿರಬಹುದು, ನನ್ನ ಅನಿಸಿಕೆ, ಗೊತ್ತಿಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು, ಹೊಡೆದಾಕಿರೋ ಕುರುಗಳ್ದು ತುಂಬ ಚೆನ್ನಾಗಿ ಕಾಣ್ತಿದೆ.
ಬಟ್ ಅವರು ಯಾವುದೂ ಮೂವ್ ಮಾಡಿಲ್ಲ, ಹಂಗೆ ಇಟ್ಟಿದ್ದಾರೆ ಎಲ್ಲನೂ ಹೊಡೆದೋಗಿರೋ ಪೀಸೆಲ್ಲ. ಪ್ರಾಬ್ಲಿ ರಿಸ್ಟೋರೇಷನ್ ವರ್ಕ್ ಮಾಡಬಹುದೇನೋ. ಒಳಗೆ ಚೆನ್ನಾಗಿದೆ ಗುರು, ಒಂಥರ ನಡ್ಕೊಂಡು ಹೋಗೋಕ್ಕೆ ಪ್ಯಾಸೇಜ್ಗಳ ಥರ. ಈ ಮೂವೀಸಲ್ಲಿ ಮೇಜ್ ನೋಡ್ತಿರಲ್ಲ, ಈ ಪಝಲ್ಗಳ ಥರ ಒಂದು ಕಡೆ ಬಿಟ್ಟು ಒಂದೊಂದು ಕಡೆ ಬರಬೇಕು ಅಂತ ಆ ಥರ ಇದೆ, ಚೆನ್ನಾಗಿ ಕಟ್ಟಿದ್ದಾರೆ. ಬಟ್ ಇಂಥ ಸೈಟ್ಗಳನ್ನ ಹೊಡೆದಾಕಿದ್ದು ತಪ್ಪು. ನೋಡಿ ಮೇಜ್ ಅಂತ ಹೇಳಿದ್ನಲ್ಲ, ಹಂಗೆ ಇದೆ ಇಲ್ಲಿ. ಥರ ದಾರಿ ಚೆನ್ನಾಗಿದೆ ಗುರು. ಈ ಕಡೆ ನೋಡಿದ್ರೆ ಇಲ್ಲಿದೆ ಮಂಟಪ ಥರ ಏನೋ, ಆ್ಯಂಡ್ ಇದು ಒಂಥರ ಎಂಟ್ರೆನ್ಸು. ಸೊ ಅದು ಟೆಂಪಲ್ಲು. ಇಲ್ಲೊಂದು ದಾರಿ ಇದೆ ಟೆಂಪಲ್ ಪಕ್ಕನೇ. ಸೊ ದಾರಿ ನಡ್ಕೊಬಂದರೆ ಬೀಚ್ ಸಿಗತ್ತೆ, ಒಳ್ಳೆ ವ್ಯೂ ಪಾಯಿಂಟು. ಆರಾಮಾಗಿ ನಿಂದ್ಯಾಗ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಬಿಸಿಲು ಜಾಸ್ತಿ ಗುರು, ಆಯ್ತಿಲ್ಲ. ಇನ್ನೇನು ಇಲ್ಲಿಂದ ಸ್ವಲ್ಪ ರೆಸ್ಟ್ ಮಾಡಿ ಹೊರಡೋಣ ಬನ್ನಿ ಚೆನ್ನೈಗೆ. ಇದನ್ನು ECR ರೋಡ್ ಅಂತಾರಂತೆ. ಸೊ ಪ್ರಾಬಬ್ಲಿ ಇವಾಗ ಹೆಂಗೆ ನಾವು ಮೈಸೂರಲ್ಲಿ ಇಲ್ಲ ಬೆಂಗಳೂರು ಸೈಡಲ್ಲಿ ವೀಕೆಂಡ್ಸ್ ಬಂದರೆ ಬೆಟ್ಟಕ್ಕೆ ಹೋಗ್ತೀವೋ ಇಲ್ಲ ಯಾವ್ದಾದ್ರು ಒಂದು ಲಾಂಗ್ ರೋಡ್ ಇಟ್ಕೊಂಡು ಹೋಗ್ತೀವೋ, ಆ ಥರ ಚೆನ್ನೈಯವರು ಈ ರೋಡಿಗೆ ಬರ್ತಾರಂತೆ ಟುವರ್ಡ್ಸ್ ಪಾಂಡಿಚೇರಿ. ಬಿಕಾಸ್ ಇಲ್ಲಿಂದ ಪಾಂಡಿಚೇರಿ 2 hours ಅಷ್ಟೇ, 1.5 ಗಂಟೆ ಫಾಸ್ಟಾಗಿ ಹೊಡೆದ್ರು. ಸೊ ಅದಕ್ಕೆ ಈ ಕಡೆ ಬರ್ತಾರಂತೆ. ಸೊ ಇದು ಒಂಥರ ಬೈಕರ್ಸ್ ಹಾಟ್ಸ್ಪಾಟ್ ರೋಡ್ ಥರ. ಇಲ್ಲಿಂದ ಒಳ್ಳೆ ಬೀಚ್ ವ್ಯೂನೂ ಇದೆ. ಪರ್ಫೆಕ್ಟ್ ಗುರು, ಹೇಳಿ ಮಾಡಿಸಿದಂಥ ರೋಡ್ ಇದು ಬೈಕರ್ಸ್ಗಳಿಗೆ. ಈ ಕಡೆ ತಿರುಗಿದ್ರೆ ಬೀಚು. ಥ್ಯಾಂಕ್ಸ್ ಟು ದಿ ಹೋಟೆಲ್ ರಿಸೆಪ್ಷನಿಸ್ಟ್ ಆ್ಯಂಡ್ ನಮ್ಮ ಲೋಕೇಶ್ ಅವರು ಫುಲ್ಲು ಡೀಟೇಲ್ಸ್ ಕೊಟ್ಟರು. ರಿಸೆಪ್ಷನ್ ಅವರು ಇಲ್ಲಿ ಹೋಗಿ ಅಂತ ಸಜೆಸ್ಟ್ ಮಾಡಿದ್ರು. ಹಸ್ಕಿಗಳು ನೋಡಿ ಗುರು, ಕ್ರೇಜಿ ಆಗಿದೆ. 2 ಬೇರೆ ಇದೆ. ಒಂದು ಕಾಫಿ ಬ್ರೇಕ್ ಹಾಕ್ಕೊಂಡ್ವಿ, ಕಾಫಿ ಕುಡ್ಕೊಂಡು ಹೋಗೋಣ ಬನ್ನಿ. ಇವ್ರು ಹೇಳಿದ ಪ್ರಕಾರ ಪೆಸೆ ನಗರ್ಗೆ ಹೋಗು, ನೆಕ್ಸ್ಟು ಚೆನ್ನಾಗಿರುತ್ತೆ, ಅಲ್ಲೇ ನಿಮಗೆ ಸ್ಟೇಗಳು ಚೆನ್ನಾಗಿ ಸಿಗುತ್ತೆ ಅಂದರು. ಸೊ ಅವರು ಏನೋ ವಾಪಸ್ ಹಿಂಗೆ ಹೋಗ್ತಾರಂತೆ, ಅವ್ರ ಮನೆ ಇರೋದು ಆ ಕಡೆ. ನಾ ಸ್ಟ್ರೈಟ್ ಹೋಗೋಣ ಸಿಟಿ ಒಳಗೆ, ಮ್ಯಾಪ್ ಹಾಕೋಬಿಡೋಣ ಸ್ವಲ್ಪ ಮುಂದೆ ಹೋಗಿ. ಸೊ ಫಸ್ಟ್ ಟೈಮ್ ಚೆನ್ನೈಗೆ ಸಿಟಿಗೆ ಎಂಟ್ರ್ ಆಗ್ತಿದ್ದೀನಿ. ಹೊಸ ಫ್ರೆಂಡ್ಸ್ ಆದ್ರೆ ಗುರು ಇಬ್ರು, ನೈಸ್. ಇವಾಗ ಹೋಗೋಣ ಬನ್ನಿ. ಫಸ್ಟು ಪೆಸೆ ನಗರ್ಗೆ ಹೋಗಿ ರೂಮ್ ಮಾಡಿಬಿಡೋದ. ಆಮೇಲೆ ಅಲ್ಲಿ ಬೀಚ್ ಚೆನ್ನಾಗಿರುತ್ತಂತೆ, ಮತ್ತು ಸಂಜೆ ಅದು ವಾಕಿಂಗ್ ಸ್ಟ್ರೀಟ್ ಆಗುತ್ತಂತೆ, ಆವಾಗ ವೆಹಿಕಲ್ಸ್ ಎಲ್ಲ ಬ್ಲಾಕ್ ಆಗುತ್ತೆ. ಮತ್ತು ಮರೈನ್ ಬೀಚ್ಗೆ ಹೋಗು ಅಂದರು. ಪ್ರಾಪರ್ ಸಿಟಿ ವೈಬ್ ಗುರು. ಅವಾಗಿಂದ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡು ಸಾಯ್ತಾಯಿದ್ದೀನಿ. ಇವಾಗ ಹೋಗ್ತಿರೋದು ನಾನು ಪೆರಿ ನಗರ್ ಕಡೆಗೆ. ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿನಿ ಬ್ರೋ, ಸಿಕ್ಕಾಕೊಂಡಿನಿ. ನಡೀರಪ್ಪ, ನಡೀರಿ. ಚೆನ್ನಾಗೈತೆ ಗುರು ಒಂದು ಚರ್ಚು. ಫೋರ್ಟ್ ಸೆಂಟ್ ಜಾರ್ಜ್, ಇಂಟರ್ನ್ಯಾಷನಲ್ ಶ್ರೈನ್ ಆಫ್ ಸೆಂಟ್ ಥಾಮಸ್ ಬೆಸಾಲಿಕಾ. ಚೆನ್ನಾಗಿದೆ. ನಿನ್ನೆ ಸ್ವಲ್ಪ ನಿದ್ದೆ ಕಮ್ಮಿ ಆಗಿದ್ದಕ್ಕೆ ಇವಾಗ ಸಣ್ಣಗೆ ನಿದ್ದೆ ಬಂತು ಗುರು. ಆಲ್ಮೋಸ್ಟ್ 2 hours ಮಲ್ಬಿಟ್ಟಿದ್ದೀನಿ. ಇವಾಗ ಟೈಮ್ ಹೋದ್ರೆ 1:30. ಊಟಕ್ಕೆ ಹೊರಡೋಣ ಬನ್ನಿ. ಇವಾಗ ಊಟಕ್ಕೆ ಹೊರಡ್ತಾ ಇಲ್ಲಿ ಸ್ವಲ್ಪ ರಿಸರ್ಚ್ ಮಾಡ್ತಿದ್ದಂಗೆ ಹೋಲ್ಸೇಲ್ ಸ್ಟ್ರೀಟ್ಗಳು ತುಂಬ ಫೇಮಸ್ ಅಂತೆ. ಸೊ ಯಾವುದೋ ಕೇರಿ ಶೆಟ್ಟಿ ಸ್ಟ್ರೀಟ್ ಅಂತ ಇದೆ, ಅಲ್ಲಿ ಫೇಮಸ್ ಫಾರ್ ಹೋಲ್ಸೇಲ್ ಟಾಯ್ಸ್ ಅಂತ ಸ್ಟಫ್. ಆ ಥರ ನನಗೂ ಹಾಟ್ ವೀಲ್ಸ್ ಇದು ಫ್ಯಾನ್ ಅಲ್ಲ. ಸೊ ನೋಡೋಣ ಬನ್ನಿ, ಹಾಟ್ ವೀಲ್ಸ್ ಸಿಕ್ಕರೆ ಗುಡ್, ಒಂದೆರಡು ತೊಗೊಳ್ಳೋಣ. ಆಮೇಲೆ ಮರೈನ್ ಬೀಚ್ಗೆ ಹೋಗೋಣ. ಇವಾಗ ಒಂದ್ಸತಿ ಬೀಚ್ಗೆ ಹೋಗಿ ಸ್ವಲ್ಪ ವಿಸಿಟ್ ಕೊಟ್ಟು ವಾಪಸ್ ಬರೋಣ. ಆಮೇಲೆ ಸಂಜೆ ಪುನಃ ಏನೋ ಬೀಚಲ್ಲಿ ಸ್ವಲ್ಪ ವೆಂಡರ್ಸ್ ಎಲ್ಲ ಬಂದು ಕೂತಿರ್ತಾರಂತೆ. ಸೊ ಸಂಜೆನೂ ಒಂದು ರೌಂಡ್ ಹೋಗ್ಬಿಟ್ಟು ವಾಪಸ್ ಬರೋಣ. ಫಸ್ಟ್ ಸದ್ಯಕ್ಕೆ ಊಟ ಹುಡಿಕೊಂಡು ಹೋಗ್ತಿದ್ದೀನಿ, ಆಮೇಲೆ ಬೀಚ್ಗೆ ಹೋಗ್ಬಿಡೋದ. ಆಮೇಲೆ ಸ್ಟ್ರೀಟ್ಗೆ ಹೋಗಿ ಪುನಃ ವಾಪಸ್ ರೂಮಿಗೆ ಬಂದು ಕೂತ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಿರಂಗೆ ಚೆನ್ನೈ ಕಾರ್ಪೊರೇಷನ್ ಬಿಲ್ಡಿಂಗ್ ಇದು, ಆ್ಯಂಡ್ ದ್ಯಾಟ್ ಈಸ್ ಚೆನ್ನೈ ಸೆಂಟ್ರಲ್. ಸಾರಿ, ಸ್ವಲ್ಪ ಗಂಟೆ ಕಟ್ಕೊಡಿ, ಅದಕ್ಕೆ ಕೆಮ್ತಾ ಇದ್ದೀನಿ ಅವಾಗವಾಗ. ಸೊ ಡಿಸ್ಟರ್ಬೆನ್ಸ್ ಇದ್ರೆ ಸಾರಿ. ಈಗ ಅದನ್ನು ಟ್ರೈ ಟು ಕಟ್ ಮಾಡ್ತೀನಿ ಅದನ್ನು, ಕೆಮ್ಮೋದನ್ನು. ಗುರು ಇಲ್ಲೊಂದು ಪೆಟ್ರೋಲ್ ಪಂಪ್ ಹುಡುಕಕ್ಕೆ ಪರದಾಡ್ತಿದ್ದೀನಿ ಗುರು. ಸಿಟಿ ಒಳಗೆ ಪೆಟ್ರೋಲ್ ಪಂಪ್ ಇಲ್ಲ. ಅಲ್ಲ, ಏನು ಬಂಕ್ ಇಲ್ಲದೆ ಹೆಂಗೆ ಫಿಲ್ ಮಾಡಿಸ್ಕೋತಾರೆ ಅಂತ ಗೊತ್ತಾಯ್ತಿಲ್ಲ. ಅಲ್ಲಿ ನೋಡಿದ್ರೆ ಒಂದು ಪಾಯಿಂಟ್ ಹಾಕಿದೆ, ಅಲ್ಲಿ ಲೊಕೇಶನಲ್ಲಿ ಪಂಪೇ ಇರಲಿಲ್ಲ ಪೆಟ್ರೋಲ್ ಬಂಕೆ. ಇವಾಗ ನೋಡಿದ್ರೆ ಯಾವುದೋ 700 ಮೀಟರ್ 500 ಮೀಟರ್ ಒಂದು ಐತಿ ಅಂತ ತೋರಿಸ್ತಾ ಐತೆ. ಫೈನ್ಲಿ ಗುರು ಫ್ಯೂಲ್ ಸಿಕ್ತು. ಇವಾಗ ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀವಿ, ಎಲ್ಲೂ ಸಿಗ್ತಿಲ್ಲ ಸದ್ಯಕ್ಕೆ. ರೆಸ್ಟೋರೆಂಟ್ ಮುಂಚೆ ಬೀಚೇ ಬಂದ್ಬಿಡ್ತು. ನಡೀರಿ ಬೀಚ್ಗೆ ಹೋಗ್ಬಿಡೋಣ, ಆಮೇಲೆ ಹುಡುಕೊಂಡು ಹೋಗ್ಬೋದು. ಇನ್ನೂ ಟೈಮ್ 2:30 2:45. ಸೊ ಸ್ವಲ್ಪ ಟೈಮು ಹಸ್ಕೊಂಡಿರ್ಬೋದು, ಪ್ರಾಬ್ಲಮ್ ಆಗಲ್ಲ.
ಬೀಚ್ ಮಾತ್ರ ಸಖತ್ತಾಗಿರು. ಅಲ್ಲಿ ನೋಡಿದ್ರೆ ಮಕ್ಳಿಗೆ ಆಟ ಆಡೋದೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಮುಂದೆ ಅಂಗಡಿಗಳು ಸಖತ್ತಿದೆ. ಆ ಕಡೆನೂ ಫುಲ್ ಅಂಗಡಿಗಳಿದೆ. ಈ ಮರೈನ್ ಬೀಚ್ ಆಲ್ಮೋಸ್ಟ್ ಒಂದು 1 ಕಿಲೋಮೀಟರ್ ಅಷ್ಟು ಚಂತು ಇದೆ ಆರಾಮಾಗೆ. ಮಾತ್ರ ಸಖತ್ ಬಿಸಿಲೈತೆ ಗುರು, ಯಪ್ಪ. ಬಟ್ ಈ ಸೀಶೋರ್ ನೋಡೋದು ಸಖತ್ ಚೆನ್ನಾಗಿದೆ. ಐ ಡೋಂಟ್ ನೋ ಇಫ್ ಕ್ಯಾಮ್ರಾ ಎಷ್ಟು ಚೆನ್ನಾಗಿ ಬರ್ತದೆ ಅಂತ, ಬಟ್ ಇಲ್ಲಿ ನಿಂತ್ಕೊಂಡಾಗ ಮಾತ್ರ ಅಲ್ಲಿ ಆ ಕಡೆಲ್ಲ ಫುಲ್ಲು ಸ್ಕೈ ಸ್ಕ್ರೇಪರ್ಸ್ ಇದೆ. ಇಲ್ಲಿ ಒಂದೊಂದು ಚೆನ್ನಾಗಿರೋ ಬಿಲ್ಡಿಂಗ್ ಇದೆ. ಮತ್ತು ಫುಲ್ಲು ಆಲ್ಮೋಸ್ಟ್ ಇಡೀ ಲ್ಯಾಂಡ್ ಕಾಣುತ್ತೆ ಈ ಕಡೆಯಿಂದ. ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಚೆನ್ನಾಗಿ ಕಟ್ಟಿದ್ದಾರೆ. ಇಂಥ ದೊಡ್ಡ ವಿಶಾಲವಾದ ಬೀಚು ಬಟ್ ಸೇಮ್ ಸಖತ್ ಹ್ಯೂಮಿಡಿಟಿ. ಸೊ ನಿಂಗೆ ಕೋಲ್ಡ್ ಆಗ್ಬಿಟ್ಟಿತ್ತು ಗುರು, ಎಲ್ಲ ಆಯಿತು ಗೊತ್ತಾಯ್ತಿಲ್ಲ. ಸಖತ್ತಾಗಿದೆ ಬೀಚ್ ಮಾತ್ರ, ಬಟ್ ಸಖತ್ ಸೆಕೆ ಆಯ್ತದೆ ಗುರು. ಹೆಂಗೆ ಡಿಹೈಡ್ರೇಟ್ ಆಗ್ತಿದ್ದೀನಿ ಅಂದರೆ ಅವಾಗಿಂದ ಆಲ್ಮೋಸ್ಟು ಕೇರಳ ಬಿಟ್ಟು ತಮಿಳ್ನಾಡು ಎಂಟ್ರ್ ಆದಾಗಿಂದ ನಾನು ದಿನಕ್ಕೊಂದು 3-4 ಲೀಟ್ರ್ ನೀರು ಕುಡಿತಿದ್ದೀನಿ. ಅಷ್ಟು ಡಿಹೈಡ್ರೇಟ್ ಆಗ್ತಿದ್ದೀನಿ. ಇವಾಗ ಸ್ವಲ್ಪ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಯಾವ ಇದು ಖಾಲಿ ಇಲ್ಲ ಬೆಂಚ್ಗಳು ಕೂರೋಣ ಅಂದರೆ. ಬಟ್ ಫುಲ್ ಮುಂದೆ ಬಂದ್ವಿ. ಬೀಚ್ ತುಂಬ ಸೈಲೆಂಟಾಗಿ ಕಾಮಾಗಿದೆ. ಜಾಸ್ತಿ ಏನು ಅಲೆಗಳಿಲ್ಲ ಕಂಪ್ಯಾರಿಟಿವ್ಲಿ. ನಾವು ನೋಡಿದ್ದು ಆ 8 ದಿನದಲ್ಲಿ ನೋಡಿದ್ದು ಎಲ್ಲ ಅಲೆಗಳ ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಿ ತುಂಬಾ ಸೈಲೆಂಟ್ ಆಗಿದೆ, ಕಾಮಾಗಿದೆ. ಫುಲ್ಲು ಬೀಚು ಕಾಮಾಗಿದೆ. ತುಂಬ ದೊಡ್ಡ ಬೀಚ್ ಅಲ್ಲ, ಸೊ ನಿಮಗೆ ಜನ ತುಂಬ ಸ್ಪ್ರೆಡ್ ಆಗ್ಬಿಟ್ಟಿದ್ದಾರೆ. ಸೊ ಅಷ್ಟು ಇದು ಗೊತ್ತಾಗ್ತಿಲ್ಲ ನಿಮಗೆ, ಏನಪ್ಪ ಜನ ತುಂಬಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ಕ್ರೌಡೆಡ್ ಅನಿಸಲ್ಲ. ಇವಾಗ ಏನು ಮಾಡೋದು ಅಂದರೆ ಇಲ್ಲಿ ಮುಗಿಸ್ಕೊಂಡು ಆ ಸ್ಟ್ರೀಟ್ಗೆ ಹೋಗಿ ಸಂಜೆ ಬರೋ ಡೌಟು ಗುರು. ಈ ರೇಂಜಿಗೆ ಶೆಕೆ ಆಗ್ತಿದೆ. ನೀಟಾಗಿ ರೂಮಲ್ಲಿ ರೆಸ್ಟ್ ಮಾಡೋಣ ನಾಳೆ ಹೊರಡೋಕ್ಕೆ. ಇವಾಗ ಸ್ವಲ್ಪ ಕೂತ್ಕೊಂಡು ಹೊರಡೋಣ ಬನ್ನಿ. ಚೆಟಿ ಸ್ಟ್ರೀಟಿಗೆ ಹತ್ರ ಹೋಗ್ತಿದ್ದಾಗ ಗಾಡಿ ತುಂಬ ನೀಟಾಗಿ ಹೋಗ್ತಿತ್ತು. ಆನ್ ಮಾಡಿದ್ರೆ ಫ್ಯಾನ್ ಆನ್ ಆಗಿ ಒಂದು 2 ನಿಮಿಷಕ್ಕೆ ಗಾಡಿ ಸ್ಟಾಪ್ ಆಗಿಬಿಡ್ತಿತ್ತು. ಸೊ ಆ ಕಾರಣಕ್ಕೆ ಚೆಟಿ ಸ್ಟ್ರೀಟ್ನ ಅವಾಯ್ಡ್ ಮಾಡಿದೆ. ಇವಾಗ ಸುಮ್ಮನೆ ನೋಡಿದೆ ಹೇಗಿದೆ ಅಂತ ಮ್ಯಾಪಲ್ಲಿ. ಬಟ್ ಅಲ್ಲಿ ಒಂದು ಫೋಟೋ ಹಾಕ್ತೀನಿ ನೋಡಿ, ಈ ಥರ ಇರುತ್ತೆ. ನನ್ನಲ್ಲಿ ಬೈಕ್ ತೊಗೊಂಡೋಗೋಕೆ ಸಾಧ್ಯನೇ ಇಲ್ಲ. ಸೊ ಆ ಕಾರಣಕ್ಕೆ ಇವಾಗ ರೂಮಿಗೆ ಬಂದ್ಬಿಟ್ಟೆ. ಕೊನೆಗೆ ರೆಸ್ಟೋರೆಂಟು ಸಿಗಲೇ ಇಲ್ಲ ಗುರು. ಥ್ಯಾಂಕ್ಫುಲಿ ಒಂದು A to B ಇತ್ತು ಇಲ್ಲೇ ನಾನು ಲಾಡ್ಜ್ ಮಾಡಿರೋ ಕಡೆ. ಸೊ ಸ್ವಿಗ್ಗಿ ಮಾಡ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ. ಊಟ ಮಾಡಿ ಇವತ್ತು ಫುಲ್ ದಿನ ರೆಸ್ಟ್ ಮಾಡೋಣ. ಹೇಗೂ ಸಂಜೆ ಒಂದು ರೀಲ್ ಅಪ್ಲೋಡ್ ಮಾಡಬೇಕು. ಸೊ ಒಂದು 5:30ಗೆ ಹೊರಡೋಣ ಇಲ್ಲಿಂದ ನಾಳೆ ಬೆಳಗ್ಗೆ. ಇಫ್ ಇನ್ ಕೇಸ್ ಅದು ಸಿಕ್ಕರೆ ಓಕೆ, ಇಲ್ಲ ಅಂದರೆ ವಿ ವಿಲ್ ಗೋ ಬ್ಯಾಕ್ ಟು ಮೈಸೂರು ಟುಮಾರೋ. ಸೊ ಫೈನಲಿ ಇವತ್ತು ನಮ್ಮ ಜರ್ನಿಯ ಲಾಸ್ಟ್ ಡೆಸ್ಟಿನೇಷನ್ ಮುಗ್ದಿದೆ, ಚೆನ್ನೈ. ನಾನು ಚೆನ್ನೈಲಿ ಮುಂಚೆ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ನಾನು, ಮರೈನ್ ಬೀಚ್ ಬಿಟ್ಟರೆ. ಸೊ ಆ ಕಾರಣಕ್ಕೆ ಅಂತ ಏನು ಇದಿಲ್ಲ, ಏನಪ್ಪ ಜಾಗ ನೋಡಿಲ್ಲ ಇಲ್ಲಿ ಅಂತ. ಸಿಟಿ ಗುರು, ಇನ್ನೇನು ಮಾಲು ಅಷ್ಟೇ ನೋಡಬೇಕು. ನಾಳೆ ಇರೋದು 9 ಅವರ್ ರೈಡು. ಹಾಗಾಗಿ ಇವತ್ತು ಸ್ವಲ್ಪ ರೆಸ್ಟ್ ಮಾಡಿಬಿಡೋಣ. ನಾಳೆ ಏನು ಜಾಗಗಳಿಲ್ಲ, ಡೈರೆಕ್ಟ್ ಸ್ಟ್ರೆಚ್ ಹೊಡಿಯೋದಷ್ಟೇ. ಬರೀ ಬ್ರೇಕ್ಫಾಸ್ಟ್ ಮತ್ತು ಲಂಚಿಗೆ ಮಾತ್ರ ನಿಲ್ಲಿಸೋದು. ನಾಳೆ ಸುಮ್ಮನೆ ಮಾತಾಡ್ಕೊಂಡು ಹೋಗೋಣ ಬನ್ನಿ. ನಾಳೆ ಅಂತ ವ್ಲಾಗ್ಸ್ ಅಂತ ಏನಿಲ್ಲ, ಒಂದು 4-5 ನಿಮಿಷದೊಂದು ವೀಡಿಯೋ ಮಾಡ್ತೀನಿ ಅಷ್ಟೇ, ಒಂದು 7 ನಿಮಿಷದ ವೀಡಿಯೋ. ಸೊ ಜಸ್ಟ್ ರೀಕಲೆಕ್ಟಿಂಗ್ ಆಲ್ ದ 7 days ಆಫ್ ಮೆಮೊರೀಸ್ ಆ್ಯಂಡ್ ಜರ್ನೀಸ್. ಅದು ಬಿಟ್ಟರೆ ನಾಳೆ ಸಿಗೋಣ. ಇಲ್ಲಿನ ವೀಡಿಯೋ ಸಾಕು ಇಲ್ಲಿಗೆ. ಪುನಃ ಬೀಚ್ಗೆ ಹೋಗ್ತಿಲ್ಲ, ತುಂಬಾ ಬಿಸಿಲಿರುತ್ತೆ. ಆ್ಯಂಡ್ ಮಾಯಿಶ್ಚರ್ ಗುರು ಸಖತ್ತಾಗಿದೆ, ಹ್ಯುಮಿಡಿಟಿ ಇಲ್ಲಿ ಸ್ವೆಟ್ ಹೋಗ್ತೀವಿ. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಕ್ತಾಯ. ಆಲ್ರೆಡಿ ಟೈಮು 5:30 ಆಗಿದೆ. ಸೊ ಬಾಯ್ ಬಾಯ್.